पूज्याय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಗುರುರಾಯರು ಅಂದ ತಕ್ಷಣ ಮಂತ್ರಾಲಯ ನೆನಪು ಬರುತ್ತೆ. ಗುರುರಾಯರನ್ನ ನೋಡಬೇಕು ಅಂದ ತಕ್ಷಣ ಪ್ರತಿಯೊಬ್ಬರು ಸಹ ಮಂತ್ರಾಲಯಕ್ಕೆ ಹೋಗ್ಬೇಕಾ? ಖಂಡಿತ ಇಲ್ಲ. ನಮ್ಮ ಮನಸ್ಸಲ್ಲಿ ಗುರುರಾಯರನ್ನ ಒಂದೇ ಒಂದು ಬಾರಿ ರಾಯರೇ ಅಂತ ನೆನಪಿಸ್ಕೊಂಡ್ರೆ ಸಾಕು, ಗುರುರಾಯರು ನಮ್ಮ ಜೊತೆ ಇದ್ದಾರೆ, ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದು ಇಂದಿಗೂ ಸಹ ಸತ್ಯವಾದ ಮಾತು ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಗುರುರಾಯರ ಬಗ್ಗೆ ಎಂದಿನಂತೆ ಮಾತಾಡೋಕೆ ಗುರು ಮಾತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಬಸವ ಜಯಂತಿ ಪ್ರಯುಕ್ತ ಬಸವೇಶ್ವರ ಒಂದಷ್ಟು ಮಹತ್ವದ ಕುರಿತು, ಒಂದಷ್ಟು ಕಾರ್ಯಗಳ ಕುರಿತು, ಅದೇ ರೀತಿಯಾಗಿ ಬಸವ ಜಯಂತಿಯನ್ನ ಯಾವ ಕಾರಣಕ್ಕೆ ನಾವು ಆಚರಣೆ ಮಾಡ್ತೀವಿ, ಇನ್ನು ಇವತ್ತು ಸೋಮವಾರ ಶಿವನ ಆರಾಧನೆ ಎಷ್ಟು ಅಗತ್ಯ, ಶಿವನ ಒಂದಷ್ಟು ಮಹತ್ವವಾದಂತಹ ಒಂದಷ್ಟು ಪ್ರಮುಖವಾದಂತಹ ಘಟ್ಟದ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತು ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಗುರುಮಾತಾ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ನಮಸ್ತೆ ಅಮ್ಮ. ನಿಮಗೂ ಹ್ಯಾಪಿ ಅಕ್ಷಯ ತೃತೀಯ, ಹ್ಯಾಪಿ ಬಸವ ಜಯಂತಿ. ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಸದಾಕಾಲ ಎಲ್ಲ ಜೀವರಾಶಿಗಳಿಗೂ ಇರಲಿ. ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿ, ಜಗದ್ಗುರು ವಿಶ್ವಗುರು ಬಸವೇಶ್ವರ ಸ್ವಾಮಿ, ಇಂತಹ ಮಹಾನ್ಗಳ ಅವತಾರ ಈ ಪ್ರಪಂಚದಲ್ಲಾಗಿದೆ ಅಂದರೆ ಸಾಧಾರಣನೇ. ಅಂತಹ ಮಹಾನ್ಗಳ ಬಗ್ಗೆ ನಾವು ಮಾತಾಡ್ತೀವಿ, ಮಹಾನ್ಗಳ ಆಶೀರ್ವಾದ ತೊಗೊತೀವಿ ಅಂದರೆ ಖಂಡಿತ ಅಪಾರ ಶಕ್ತಿಯ ಭಗವಂತನಿಗೆ ಬಸವೇಶ್ವರ ಸ್ವಾಮಿ ಆಗಿರಲಿ, ರಾಘವೇಂದ್ರ ಸ್ವಾಮಿ ಆಗಿರಲಿ, ಇಂಥದ್ದು ಹೇಳ್ತಾ ಹೋಗ್ಬೋದು. ಮಹಾನ್ ಗುರುಗಳವರೆಲ್ಲ ಅವರ ಅವತಾರ ಮಾಡಿ ಪ್ರಪಂಚಕ್ಕೆ ಬರಲಿಲ್ಲ ಅಂದಿದ್ರೆ ನಮಗೆ ಆ ವಿಷಯನೂ ಗೊತ್ತಾಗ್ತಾ ಇರಲಿಲ್ಲ. ಹೇಗೋ ಬೆಳೀತಾ ಇದ್ವಿ, ಹೇಗೋ ಇರ್ತಾ ಇದ್ವಿ. ನೋಡಿ, ಅಂತಹ ಮಹಾನ್ಗಳು ಬಂದಿರೋದ್ರಿಂದನೇ ನಾವು ಹೇಗಿರ್ಬೇಕು, ಏನಿರಬೇಕು ಅಂತದನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ. ಆ ಭಗವಂತನ ಆಶೀರ್ವಾದ ಸದಾಕಾಲ ಬಸವೇಶ್ವರ ವಿಶ್ವಗುರು ಬಸವೇಶ್ವರ ಸ್ವಾಮಿ ಇವತ್ತು ಎಲ್ಲ ಬಸವೇಶ್ವರ ಶುಭಾಶಯಗಳು ಆಗಲಿ. ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಶುಭ ದಿನ ಇವತ್ತು. ಯಾಕೆ ಅಂತಂದರೆ ಆ ಭಗವಂತನ ಆಶೀರ್ವಾದ ವಿಶ್ವಗುರು ಬಸವೇಶ್ವರ ಸ್ವಾಮಿ ಇವತ್ತು ಶುಭ ದಿನ ಇರೋದ್ರಿಂದ ಅವರ ಆಶೀರ್ವಾದನೂ ಸಹ ಸದಾಕಾಲ ಎಲ್ಲರಿಗೂ ಇರಬೇಕು. ರಾಘವೇಂದ್ರ ಸ್ವಾಮಿಗೆ ಅಕ್ಷಯ ತೃತೀಯ ದಿವಸ ನೋಡಿ, ರಾಘವೇಂದ್ರ ಸ್ವಾಮಿಗೆ ಅಲಂಕಾರ ಆರಾಧನೆ ಬೇಕಾದಷ್ಟು ನಡೀತಾ ಇರುತ್ತೆ. ಇವತ್ತು ಗಂಧ ಲೇಪನ ರಾಘವೇಂದ್ರ ಸ್ವಾಮಿಗೆ. ಹಾಗಾಗಿ ಒಂದೊಂದು ಗೊತ್ತಿರೋ ಅಷ್ಟು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ಏನು ಅಂತಂದರೆ, ವಿಶ್ವಗುರು ಬಸವೇಶ್ವರ ಸ್ವಾಮಿ ಅವತಾರ ಹೇಗೆ ಬಂದರು, ನಮಗೇನಕ್ಕೋಸ್ಕರ ಬಂದರು, ಲೋಕ ಕಲ್ಯಾಣಕ್ಕೋಸ್ಕರ ಬಂದ ಬಸವೇಶ್ವರ ಸ್ವಾಮಿ ತುಂಬಾ ತ್ಯಾಗ ಮಾಡಿದ್ದಾರೆ. ಬಸವಣ್ಣವ್ರ ಬಗ್ಗೆ ಹೇಳಬೇಕು ಅಂತಂದರೆ ಖಂಡಿತ ಒಂದಿಷ್ಟಲ್ಲ, ಎಷ್ಟೋ ಬೇಜಾನಷ್ಟು ಸಮುದ್ರ ಸಾಗರದಷ್ಟಿದೆ. ಅದಕ್ಕೋಸ್ಕರನೇ ನಾವು ಅವ್ರನ್ನ ಅಟ್ಲೀಸ್ಟ್ ಪೂಜೆ ಮಾಡಿ ಧನ್ಯರಾಗಬೇಕು. ಖಂಡಿತ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ ಶಿವನ ನೆನೆತಾ ಭಗವಂತ ಅವ್ರನ್ನ ಧರೆಗೆ ತಂದ್ಬಿಟ್ರಂತೆ. ಆ ಥರ ಅವತಾರ ಮಹಾಪುರುಷ ಬಸವೇಶ್ವರ ಸ್ವಾಮಿ ಕುಲಗುರು. ಹಾಗಾಗಿ ಅವರು ವಿಶ್ವಗುರು ಕುಲಗುರು ಹೇಳ್ತಾನೆ ಹೋಗ್ಬೋದು. ವೀರಶೈವ ಲಿಂಗಾಯತನ, ನೀವು ವೀರಶೈವ ಅನ್ನೋಂಥ ಇದಕ್ಕೆ ಎಷ್ಟು ಅಪಾರ ಶಕ್ತಿ ತಂದರು ಅಂತ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಆ ಭಗವಂತ ಅವತಾರ ಮಾಡಿದಂಥದ್ದು ಆ ಶಿವನ ಸ್ವರೂಪನೇ. ಆ ಶಿವನ ಸ್ವರೂಪ ಆಗಿದ್ದಂಥ ವಿಶ್ವಗುರು ಶ್ರೀ ಬಸವೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಕಾಲ ಎಲ್ಲರಿಗೂ ಇರಲಿ. ಅದೇ ರೀತಿ ಶುಭ ಹಾರೈಸ್ತಾ ಆ ಭಗವಂತನ ಆಶೀರ್ವಾದ ಖಂಡಿತ. ಹ್ಯಾಪಿ ಬಸವ ಜಯಂತಿ ಎಲ್ರಿಗೂ. ಮತ್ತು ಅದೇ ರೀತಿ ಹ್ಯಾಪಿ ಅಕ್ಷಯ ತೃತೀಯ. ಇವತ್ತಿನ ದಿವಸ ನೋಡಿ, ನೆನ್ನೆನೂ ಇತ್ತು, ಇವತ್ತು ಸಹ ಇದೆ. 2 ದಿನವೂ ಅಕ್ಷಯ ತೃತೀಯ ಮಾಡ್ತಾ ಇದ್ದೀವಿ. ಯಾವಾಗಲೂ ನೋಡಿ, ಬಸವೇಶ್ವರ ಸ್ವಾಮಿ ಅಕ್ಷಯ ತೃತೀಯ ಅಂದೇ ಹುಟ್ಟಿರೋಂಥದ್ದು. ಹಾಗಾಗಿ ವರ್ಷ ನಮ್ಮ ಬಸವೇಶ್ವರ ಸ್ವಾಮಿ ಹುಟ್ಟಿದಂಥ ದಿನವೇ ಜಯಂತಿ, ಬಸವೇಶ್ವರ ಜಯಂತಿ ದಿನವೇ ಅಕ್ಷಯ ತೃತೀಯ ಸಹ ಬರುತ್ತೆ. ಹಾಗಾಗಿ 1 ದಿನ 2 ದಿನ ಹಿಂದೆ ಬರ್ಬೋದು. ಆದರೆ ನಮ್ಮ ಕುಲಗುರು ಆದ ಬಸವೇಶ್ವರ ಸ್ವಾಮಿ ಅದೆಂಥ ಮಹಾತ್ಮೆ ಉಳ್ಳವರು ಅಂತ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವತಾರ ಮಹಾಪುರುಷ ಅವರು. ಹಾಗೆಯೇ ಅವರೂ ಅವತಾರ ಮಾಡಿಕೊಂಡೇ ಬರ್ತಾನೇ ಇದ್ದಾರೆ. ಹೇಳ್ತಾ ಹೋಗ್ಬೋದು ನೋಡಿ. ಖಂಡಿತ ಒಂದೊಂದು ವಿಷಯಕ್ಕೂ ಆ ಶಿವ ಪರಮಾತ್ಮನ ಅನುಗ್ರಹ, ರಾಘವೇಂದ್ರ ಸ್ವಾಮಿ ರೂಪದಲ್ಲಿ ಆ ವಿಷ್ಣು ಪರಮಾತ್ಮನ ಅವತಾರ, ಕೃಷ್ಣ ಪರಮಾತ್ಮನ ಅವತಾರ ಲೀಲೆಗಳು ನೋಡಿ ಹೇಗೆಲ್ಲ ಬರ್ತಾ ಇದೆ. ಅಂಥ ಮಹಾನ್ಗಳು ಅವತಾರ ಮಾಡಿ ಭೂದೇವಿಗೆ ಬರಲಿಲ್ಲ ಅಂದಿದ್ರೆ ಖಂಡಿತ ಮನುಷ್ಯರುಗಳೆಲ್ಲರೂ
ನರಾಬಲಿ ಕೊಡಬೇಕಾಗಿತ್ತು. ಆ ಥರ ಬೇಕಾದಷ್ಟು ಅಲ್ಲೋಲ್ಕೊಲ್ಲೋಲಾಗ್ತಾ ಇತ್ತು. ಹಾಗಾಗಿ ಇದೆಲ್ಲ ನಿಲ್ಲಿಸ್ಬೇಕು ಅಂತಲೇ ಅವರು ಅವತಾರ ಮಾಡ್ಕೊಂಡು ಬಂದಿರೋ ಅಂಥ ಮಹಾನ್ಗಳು ಹೇಳ್ತಾನೆ ಹೋಗ್ಬೋದು. ರಾಘವೇಂದ್ರ ಸ್ವಾಮಿ, ನಮ್ಮ ಕುಲಗುರು ಬಸವೇಶ್ವರ ಸ್ವಾಮಿ, ವಿಶ್ವಗುರು ಬಸವೇಶ್ವರ ಸ್ವಾಮಿ, ಜಗದ್ಗುರು ಬಸವೇಶ್ವರ ಸ್ವಾಮಿ, ಜಗದ್ಗುರು ರಾಘವೇಂದ್ರ ಸ್ವಾಮಿ, ಜಗದ್ಗುರು ಮಧ್ವಾಚಾರ್ಯರು, ಈ ಥರ ಹೇಳ್ಕೊಂಡು ಹೋಗ್ತಾನೆ ಇರ್ಬೋದು. ಆದಿಶಂಕರಾಚಾರ್ಯರು, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ಹಾದಿಯಿಂದ ಬರಲಿಲ್ಲ ಅಂದಿದ್ರೆ ಖಂಡಿತ ಇವಾಗ ಪ್ರಪಂಚ ಅಂತ್ಯ ಆಗ್ಬಿಡ್ತಾ ಇತ್ತು. ಅದಕ್ಕೆ ಹೇಳೋದು, ಹಿಂದೂ ಧರ್ಮ ಏನೇನು ಹೇಳಿದೆ ಅಂತ ಅಂದರೆ, ಹಿಂದೂ ಧರ್ಮದಲ್ಲಿ ಎಲ್ಲ ಭಗವಂತನಿಗೂ ಎಲ್ಲ ಭಗವಂತನ ಅವತಾರ ಮಾಡ್ಕೊಂಡು ಮನುಷ್ಯ ರೂಪ ತೊಗೊಂಡು ಬಂದಿದ್ದಾರೆ. ಆ ಮನುಷ್ಯ ರೂಪದಲ್ಲಿ ಬಂದಂಥ ಮಹಾನ್ಗಳು ನಮಗೆಲ್ರಿಗೂ ಪಾಠ ಹೇಳ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಪಾಠನ ನಾವು ಕಲ್ತ್ಕೋಬೇಕಷ್ಟೇ. ಆ ಪಾಠ ಕಲ್ತ್ಕೊಂಡು ಒಬ್ಬೊಬ್ರಿಗೂ ಒಳ್ಳೇದು ಮಾಡಿದ್ರೆ, ಒಂದೊಂದು ಜೀವರಾಶಿಗೂ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಖಂಡಿತ ಭಗವಂತನ ಎಲ್ಲರ ಆಶೀರ್ವಾದ ಎಲ್ಲ ಜೀವರಾಶಿಲೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ಸ್ಟಾರ್ಟ್ ಮಾಡೋಣ. ಅದೇ ರೀತಿ ನೋಡಿ, ಇವತ್ತು ಎರಡೂ ಸೇರಿ ಬಂದಿದೆ ಅಕ್ಷಯ ತೃತೀಯ. ಅದೇ ರೀತಿ ನಮ್ಮ ಬಸವೇಶ್ವರ ಕುಲಗುರು ಬಸವೇಶ್ವರಾದ ಸ್ವಾಮಿ ಜಯಂತಿನೂ ಸಹ ಬಂದಿದೆ. ಎಷ್ಟು ಅದ್ಭುತವಾದ ದಿನ ಇವತ್ತು, ಅದರಲ್ಲೂ ಸೋಮವಾರ ನೋಡಿ. ಸೋಮವಾರ ಅಂತಂದ್ರೇ ಪರಮೇಶ್ವರ ಹರ ಮಹಾದೇವನ ನೆನೆಸ್ತಾ ಎಷ್ಟು ಅವರು ಸಾಧನೆ ಮಾಡಿದ್ದಾರೆ, ಆ ಪ್ರಪಂಚಕ್ಕೆ ಬರುವಾಗ ಏನೆಲ್ಲ ತ್ಯಾಗ ಮಾಡ್ಕೊಂಡಿದ್ದಾರೆ, ಅವರಿಂದ ನಮ್ಗೆ ಏನೆಲ್ಲ ಸಿಕ್ಕಿದೆ ಅನ್ನೋದು ಹೇಳ್ತಾ ಹೋಗ್ತೀನಿ. ಖಂಡಿತ ಗುರುವೇ ಶರಣು, ಗುರುವೇ ಶರಣು. ವೀಕ್ಷಕರೇ, ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಸಹ ಮನುಷ್ಯ ಜೀವನದಲ್ಲಿ ಸಾಮಾನ್ಯವಾದಂತಹ ವಿಚಾರ. ಅದೇ ರೀತಿಯಾಗಿ ಕಷ್ಟಗಳು ಬಂದಾಗ್ಲೇ ಮನುಷ್ಯರು ಎದ್ದು ನಿಲ್ತಾರೆ ಅನ್ನೋ ಮಾತು ಸಹ ಇದೆ. ಅಂಥದ್ರಲ್ಲಿ ಅಂತಹ ಕಷ್ಟಗಳಿಗೆ ಪರಿಹಾರ ಬೇಕು ಅಂತ ಸಾಕಷ್ಟು ಜನ ಸಾಕಷ್ಟು ರೀತಿಯ ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಿರ್ತೀರಾ. ಆದರೆ ನಿಮ್ಮ ಧ್ವನಿ ಮುಖಾಂತರ, ನಿಮ್ಮ ಕೈಯಲ್ಲಿರುವಂತಹ ರೇಖೆ ಮುಖಾಂತರ, ಅದೇ ರೀತಿಯಾಗಿ ಯಾವುದೇ ರೀತಿಯ ಜನ್ಮ ದಿನಾಂಕ ಆಗಿರ್ಬೋದು, ಜನ್ಮ ನಕ್ಷತ್ರ ಆಗಿರ್ಬೋದು, ಜನ್ಮ ರಾಶಿ ಆಗಿರ್ಬೋದು, ಇವ್ಯಾವೂ ಸಹ ಗೊತ್ತಿಲ್ಲ ಅಂದರೂ ಸಹ ಕೇವಲ ನಿಮ್ಮ ಧ್ವನಿ ಮುಖಾಂತರ ನಿಮಗಿರುವಂತಹ ಕಷ್ಟಗಳನ್ನ ತಿಳ್ಕೊಂಡು ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದಕ್ಕೆ ಇದೀಗ ನೇರವಾಗಿ ಗುರುಮಾತಾ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿದ್ಧ ಇದ್ದಾರೆ. ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಇವಾಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಗುರುಮಾತಾ, ಇನ್ನು ಇವತ್ತು ಶಿವನ ಆರಾಧನೆ, ಸೋಮವಾರ, ಅದೇ ರೀತಿಯಾಗಿ ನಿನ್ನೆ ಅಕ್ಷಯ ತೃತೀಯ 2 ದಿನ ಬಂದಿದೆ. ನಿನ್ನೆನೂ ಸ್ವಲ್ಪ ಅಕ್ಷಯ ತೃತೀಯ ಬಗ್ಗೆ ತಿಳಿಸ್ಕೊಟ್ರಿ. ಅದ್ರ ಬಗ್ಗೆ ಮತ್ತೊಂದಷ್ಟು ವಿಚಾರವನ್ನ ತಿಳಿಸ್ಕೊಡ್ಬೋದಾ, ಇದರ ವಿಶೇಷತೆ ಬಗ್ಗೆ? ಖಂಡಿತಮ್ಮ. ನಿನ್ನೆ ದಿವಸ ಯಾಕೆ ಅಕ್ಷಯ ತೃತೀಯ ಸ್ಟಾರ್ಟ್ ಆಗಿದೆ ಅಂದರೆ ನೋಡಿ, ಅಮಾವಾಸ್ಯೆ ಇದ್ದಂಥ ಮಾರನೇ ದಿವಸ ಪಾಡ್ಯಮಿ ಅಂತ ಹೇಳ್ತೀವಿ, ಅದಕ್ಕೆ ಮಾರನೇ ದಿವಸ ತೃತೀಯ ಅಂತ ಹೇಳ್ತೀವಿ. ಅದೇನೇ ಪ್ರಥಮ, ದ್ವಿತೀಯ, ತೃತೀಯ ಅನ್ನೋದು. ಹಾಗಾಗಿ ನೋಡಿ, ಯಾವಾಗ್ಲೂ ಏಪ್ರಿಲ್ ತಿಂಗಳಲ್ಲಿ ಬರೋಂಥ ಅಮಾವಾಸ್ಯೆ, ಅದು ಅಮಾವಾಸ್ಯೆ ಮುಗಿದಿದ ತಕ್ಷಣ 3ನೇ ದಿವಸ ಬರೋಂಥದ್ದೇ ಅಕ್ಷಯ ತೃತೀಯ. ಹಾಗಾಗಿ ಪ್ರಥಮ, ದ್ವಿತೀಯ, ತೃತೀಯ ಹೇಳ್ತಾನೆ ಹೋಗ್ಬೋದು. ನಮಗೆ ಯಾಕೆ ಇದು ಶುಕ್ಲ ಪಕ್ಷ ಅಂದ್ರೇನು, ಅದೇ ರೀತಿ ಕೃಷ್ಣ ಪಕ್ಷ ಅಂದ್ರೇನು, ಎಲ್ಲ ವಿಷಯನೂ ಸಹ ನಿನ್ನೆ ದಿವಸ ಸ್ವಲ್ಪ ತಿಳಿಸಿದ್ದೀನಿ. ಆದ್ರೇನೂ ಸಹ ಇವಾಗಲೂ ಸಹ ಹೇಳ್ತೀನಿ. ನೋಡಿ, ಮಹಾಭಾರತ ಆರಂಭ ಆಗಿದ್ದೇ ಆ ಗಣೇಶ ಭಗವಂತನಿಂದ ವೇದ ವ್ಯಾಸ ಮುನಿವರುಗಳು ಅವ್ರ ಹತ್ರ ತೊಗೊಂಡೋಗಿ ಕೊಡ್ತಾರೆ. ಕೊಟ್ಟಾಗ ಭಗವಂತ ಏನು ಮಾಡ್ತಾನೆ, ಸ್ಟಾರ್ಟ್ ಮಾಡಿಬಿಡ್ತಾರೆ. ಗಣೇಶ ಸ್ಟಾರ್ಟ್ ಮಾಡಿದಂಥ ದಿನ ಸಹ ಅಕ್ಷಯ ತೃತೀಯ ದಿನನೇ. ಹಾಗಾಗಿ ಒಂದೊಂದು ವಿಷಯ ಅಲ್ಲ, ಅಕ್ಷಯ ಪಾತ್ರೆ ಭಗವಂತ ಸೂರ್ಯನಾರಾಯಣ ಕೊಟ್ಟಿದ್ದಂಥ ಧರ್ಮರಾಯನಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದು ಸಹ ಅಕ್ಷಯ ತೃತೀಯ ದಿನನೇ. ನೋಡಿ, ಹೇಳ್ತಾ ಹೋಗ್ಬೋದು. ಅದೇ ರೀತಿ ಅಗಸ್ತ್ಯ ಮುನಿವರಿದ್ದಾರೆ ನೋಡಿ, ಅವರಿಂದನೂ ಸಹ ಬೇಕಾದಷ್ಟು ಮುನಿವರುಗಳಿಗೆಲ್ಲ ತುಂಬ ಅನುಕೂಲತೆ ಆಗಿದೆ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಒಂದೊಂದು ವಿಷಯನೂ ನಾವು ಹೇಳ್ತಾ ಹೋಗ್ಬೋದು. ಕಲ್ತ್ಕೊಳ್ಳೋದು ಭಾರಿ ಇರುತ್ತೆ, ಆದರೆ ನಮ್ಮನ್ನು ತಿದ್ಕೊಳ್ಳೋದೇ ತುಂಬ ಮುಖ್ಯ. ಕಲ್ತ್ಕೊಳ್ಳೋದಕ್ಕಿಂತ ಫಸ್ಟ್ ನಮ್ಮನ್ನು ನಾವು ತಿದ್ಕೋಬೇಕು. ಅಕ್ಷಯ ತೃತೀಯ ದಿವಸ ನಾವೇನೆಲ್ಲ ತೊಗೋಬೋದು, ಏನು ತೊಗೋಬಾರ್ದು ಅನ್ನೋಂಥದ್ದೇನಿಲ್ಲ. ಖಂಡಿತ ನಮ್ಮಲ್ಲಿರೋಂಥದ್ದನ್ನು, ಕೆಟ್ಟ ಗುಣನ ಬಿಟ್ಟು ಒಳ್ಳೊಳ್ಳೆ ಗುಣನ ಸಂಪಾದಿಸ್ಕೊಳ್ಳೋದು, ಒಳ್ಳೊಳ್ಳೆ ವಸ್ತುಗಳನ್ನ ಸಂಪಾದಿಸ್ಕೊಳ್ಳೋದು ನೋಡಿ. ಹಾಗಾಗಿ ಯಾವುದೇ ಸ್ವರ್ಣ ಆಗಲಿ, ಸ್ವರ್ಣ ಅಂದರೆ ಕನಕ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಅದು ಬಂಗಾರನು ಅಂತ ಹೇಳ್ತಾರೆ, ವಜ್ರ, ವೈಡೂರ್ಯ, ಏನು ಬೇಕಾದ್ರೂ ತೊಗೋಬೋದು. ತೊಗೊಳ್ಳೋಂಥ ಶಕ್ತಿ ಯಾರಿಗೆಲ್ಲ ಇದೆಯೋ ಖಂಡಿತ ತೊಗೋಬೋದು. ತೊಗೊಳಕ್ಕಾಗಲ್ಲ ಅನ್ನೋಂಥವ್ರು ಖಂಡಿತ ಒಂದು ಹೊಸ ವಸ್ತ್ರನ ಆದರೂ ನಮ್ಮ ದೇಹದ ಮೇಲೆ ಹಾಕಬೇಕು ಅನ್ನೋಂಥದ್ದಿದೆ. ಯಾಕೆ ಅಂತಂದರೆ ಅಕ್ಷಯ ತೃತೀಯ ದಿವಸ ನೋಡಿ, ಶ್ರೀಗಂಧ ಏನಕ್ಕೋಸ್ಕರ ಭಗವಂತನಿಗೆ ಹಚ್ಚಿ ಭಗವಂತನಿಗೆ ಹಚ್ಚಿ ಲೇಪನ ಮಾಡಿ ಅಲಂಕಾರ ಮಾಡಿ ಭಗವಂತನಿಗೆ ಆರತಿ ಮಾಡ್ತಾರೆ ಅಂದರೆ. ನಮಸ್ತೆ, ಹೇಳಿ. ಅಕ್ಷಯ ತೃತೀಯವಾಗಿ ಏನು, ಅದರ ಆಚರಣೆ ಏನು?
ಬಹಳ ಸುಂದರವಾಗಿ ತಿಳಿಸ್ಕೊಟ್ರಿ ಅಮ್ಮ. ನಿಜವಾಗ್ಲೂ ಎಷ್ಟೋ ಜನಕ್ಕೆ ಅಕ್ಷಯ ತೃತೀಯನ ಯಾವ ಕಾರಣಕ್ಕೆ ನಾವು ಆಚರಣೆ ಮಾಡ್ತೀವಿ, ಅದರಲ್ಲೂ ಅಕ್ಷಯ ತೃತೀಯ ದಿನ ಏನ್ ಮಾಡಬೇಕು, ಯಾವ ಕಾರಣಕ್ಕೆ ನಾವು ಒಂದು ಗ್ರಾಮ್ ಚಿನ್ನನಾದ್ರೂ ತಗೋಬೇಕು ಅಂತ ಹೇಳ್ತಾರೆ ಅನ್ನೋದನ್ನ ಬಹಳ ಸುಂದರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ಅಮ್ಮ. ಅದೇ ರೀತಿಯಾಗಿ ವೀಕ್ಷಕರೇ, ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಯಾವುದೇ ರೀತಿ ಕಷ್ಟ ಆಗಿರ್ಬೋದು, ಶಿಕ್ಷಣದಲ್ಲಿ ಯಾವುದೇ ರೀತಿ ಹೇಳಿಗೆ ಕಾಣ್ತಾ ಇಲ್ಲ. ಅದೇ ರೀತಿಯಾಗಿ ಎಷ್ಟೋ ದಿನದಿಂದ ನಮ್ಮ ಶಿಕ್ಷಣವನ್ನು ಮುಗಿಸಿ ಉದ್ಯೋಗಕ್ಕೋಸ್ಕರ ಹುಡುಕ್ತಾ ಇದ್ದೀವಿ, ಇನ್ನೂ ಉದ್ಯೋಗ ಸಿಕ್ಕಿಲ್ಲ, ಈ ಥರ ಯಾವುದೇ ರೀತಿ ತೊಂದರೆ ಆಗಿರ್ಬೋದು, ಇನ್ನು ದಾಂಪತ್ಯದಲ್ಲಿ ಕಲಹಗಳಾಗಿರ್ಬೋದು, ಬೇರೆ ಆಗ್ತೀವಿ ಅನ್ನೋಂತಹ ಮಾತುಗಳಾಗಿರ್ಬೋದು, ಇವೆಲ್ಲವೂ ಸಹ ಸಾಕಷ್ಟು ಜನರ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಅಂತಹ ಯಾವುದೇ ಸಮಸ್ಯೆ ಇರ್ಬೋದು, ನಿಮಗೆ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್, ಆ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಅದೇ ರೀತಿಯಾಗಿ ಇವತ್ತು ಸೋಮವಾರ, ಶಿವನ ಆರಾಧನೆ, ಪ್ರತಿ ಬಾರಿ ಶಿವನ ವಿಚಾರ ಬಂದಾಗ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರಾ, ಮತ್ತೊಂದಷ್ಟು ವಿಶೇಷತೆಯನ್ನ ತಿಳಿಸ್ಕೊಡಿ. ಖಂಡಿತ ನೋಡಿ, ಇವತ್ತು ಶಿವನ ಆರಾಧನೆ, ಇವತ್ತು ಸೋಮವಾರ ದಿವಸ ಭಗವಂತನಿಗೆ ರುದ್ರಾಭಿಷೇಕ ಎಲ್ಲ ನಡೆದಿರುತ್ತೆ. ಹಾಗಾಗಿ ಧರ್ಮಸ್ಥಳದಲ್ಲಂತೂ ಇವತ್ತು ತುಂಬ ರಶ್ ಇರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಅಕ್ಷಯ ತೃತೀಯ ದಿವಸ ಕೇಳಲೇಬೇಕಾಗಿಲ್ಲ. ನಾವು ಒಂದು ಟೈಮೆಲ್ಲ ಹೋಗಿ ಭಗವಂತನ ದರ್ಶನ ಮಾಡೋಕ್ಕೆ ತುಂಬ ಹೊತ್ತೇ ನಾವು ವೆಯ್ಟ್ ಮಾಡಿದ್ದೀವಿ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಸದಾ ಕಾಲ ಎಲ್ಲ ಜೀವರಾಶಿಗೂ ಇರಲಿ. ನೋಡಿ, ಇದು ಯಾಕೆ ಅಂತಂದರೆ ಆ ಭಗವಂತನ ಅವತಾರ ಶ್ರೀ ಸರ್ವೇಶ್ವರ ನಮಸ್ತೆ. ಆ ಶಿವನ ಅವತಾರ ಏನು ಅಂತಂದರೆ ಬಸವೇಶ್ವರ ಸ್ವಾಮಿ ಸಹ ಶಿವನಿಂದ ಬಂದವರು. ಹಾಗಾಗಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸಹ ಬಸವೇಶ್ವರನ ರೂಪನೇ, ಅವರ ಅವತಾರ ರೂಪನೇ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಜನ್ಮ ತಾಳಿ ಬರ್ತಾನೆ ಇದ್ದಾರೆ. ಶಿವನ ಆಶೀರ್ವಾದ, ಶಿವನ ಪೂಜೆ ಇವತ್ತಿನ ದಿವಸ ಅಂತೂ ತುಂಬಾ ವಿಶೇಷ. ನಮ್ಮ ಮನೇಲೂ ಸಹ ಬಸವೇಶ್ವರ ಜಯಂತಿ ಬರುವಂಥ ದಿನ, ಬಸವ ಜಯಂತಿ ಬರೋ ದಿವಸ ನಮ್ಮ ಮನೇಲೂ ಸಹ ಹೆಸರು ಬೇಳೆ ಪಾನಕ ಮತ್ತು ಎಲ್ಲನೂ ಮಜ್ಜಿಗೆ ಎಲ್ಲನೂ ಕೊಟ್ಟು ಎಲ್ಲ ಹಸುಗಳನ್ನು ತರಿಸಿ ಆ ಭಗವಂತನಿಗೆ ಪೂಜೆ ಎಲ್ಲ ಕರ್ಕೊಬಂದು ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ. ಆ ಥರ ನಮ್ಮ ತಾಯಿ ಇದ್ದಂಥ ಟೈಮಲ್ಲಿ ಬೇಕಾದಷ್ಟು ಬಸವನ ಜಯಂತಿ ವರ್ಷ ಬೇಕಾದಷ್ಟು ಮಾಡಿದ್ದಾರೆ. ನಮ್ಮ ತಾಯಿ ವಂಶದಲ್ಲಿ ಬಂದಂಥ ಪೂಜೆ ಆಗಿತ್ತು. ಹಾಗಾಗಿ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಸ್ವಲ್ಪ ಎಲ್ಲನೂ ನಿಂತೋಯ್ತು. ಆ ಥರ ನೋಡಿ, ಯಾರೇ ಆಗಲಿ ಅವ್ರು ಇದ್ದರು ಅಂತಂದರೆ ಅದು ಹೋಗ್ತಾನೆ ಇರುತ್ತೆ. ಹಾಗಾಗಿ ನಾವು ಮಾಡಿದ್ದೀವಿ, ಈ ದಿನ ನಾವು ಮಾಡಿ ಅದು ನೆನೆಸ್ತೀವಿ ಅಂತ ಅಂದರೆ ಖಂಡಿತ ನಮ್ಮ ತಾಯಿಗೆ ಒಂದು ನಮಸ್ಕಾರ ಹೇಳ್ತೀನಿ. ಇವತ್ತು ನಮ್ಮ ತಂದೆ ತಾಯಿಗೆ ಅವರ ಆಶೀರ್ವಾದ ಸದಾಕಾಲ ನನಗೂ ಇರಬೇಕು. ನೋಡಿ, ಒಬ್ಬೊಬ್ರು ಆ ಶಿವನ ಪೂಜೆ ಮಾಡೋ ಅಂಥದ್ದು ಇವತ್ತು ಸೋಮವಾರ ಪೂಜೆ ಮಾಡೋ ಅಂಥ ಟೈಮಲ್ಲಿ ಆ ಭಗವಂತನ ಇವತ್ತು ಖಂಡಿತ ಬಸವೇಶ್ವರ ಸ್ವಾಮಿ ರೂಪದಲ್ಲಿ ಬಂದಿರೋ ಅಂಥ ಶಿವ ಎಲ್ಲನೂ ಒಳ್ಳೇದು ಮಾಡಬೇಕು. ಅದೇ ರೀತಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಸಹ ಬಸವಣ್ಣವರ ಅವತಾರನೇ ಅಂತ ಹೇಳ್ತಾರೆ. ಹಾಗಾಗಿ ಜನ್ಮದಲ್ಲೂ ತಾಳಿ ಬಂದಂಥ ಭಗವಂತ ಅವತಾರ ಮಹಾಪುರುಷರು, ಅವರ ಆಶೀರ್ವಾದ ನಮಗೂ ಬೇಕು. ಇವತ್ತು ವಿಶೇಷತೆ ಸೋಮವಾರ ಏನು ಅಂತಂದರೆ ಆರೋಗ್ಯ ಸರಿ ಇರೋಂಥವ್ರು, ಅದೇ ರೀತಿ ಏನಾದರೂ ನಮಗೆ ತುಂಬ ಕಷ್ಟ ಇದೆ ಅನ್ನೋಂಥವ್ರು ಆ ಶಿವಾಲಯಕ್ಕೆ ಹೋಗಿ ತುಂಬ ಪ್ರಾರ್ಥನೆ ಮಾಡಿ, ಹಾಗಾಗಿ ಒಳ್ಳೆಯದಾದೇ ಆಗುತ್ತೆ ಖಂಡಿತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ